ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂಥ ಒಂದು ಕಪ್ಪು ಚುಕ್ಕೆ ನೋಡಿ, ಕಪ್ಪು ಬೇಕು ಅಂತ ಇದ್ದಂಥವರು ಈಗ ಒಂದು ಲೆಕ್ಕದಲ್ಲಿ ಇಡೀ ಕರ್ನಾಟಕಕ್ಕೆ ಅದು ಕಪ್ಪು ಚುಕ್ಕೆ ಆಯಿತು. ಸರ್ಕಾರದ ಈ ರೀತಿ ನೀತಿ ನಿಲುವುಗಳಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಕಪ್ಪು ಚುಕ್ಕೆ. ಕಪ್ಪು ಕೇಳಿದಂಥವ್ರಿಗೆ ಎಂಥ ಒಂದು ಸ್ಥಿತಿ ನೋಡಿ. ಜನರಿಗೆ ಒಂದು ಸಂದೇಶ ರವಾನೆ ಆಗ್ಬಿಡ್ತು, ಸರ್ಕಾರವೇ ಇಷ್ಟು ಪರವಾಗಿ ನಿಂತಿದೆ ಅಂತಂದರೆ ಇದು ಬಹಳ ಅದ್ದೂರಿಯಾಗಿರುತ್ತೆ, ನಾವು ಅದನ್ನು ಇನ್ನೂ ಕಣ್ಣು ತುಂಬಿಸ್ಕೋಬೇಕು. ನಿನ್ನೆ ಕೋರ್ಟಲ್ಲಿ ಬಹಳ ಅದ್ಭುತವಾದಂಥ ವಾದಮಂಡನೆ ಆಗಿದೆ. ಶ್ಯಾಮ್ ಸುಂದರ್ ಕೆಲವೊಂದು ಪಾಯಿಂಟ್ಗಳನ್ನ ಇಟ್ಟಿದ್ದಾರಲ್ಲ, ಪಾಯಿಂಟ್ಗಳ ನಂತರ ನಾನು ಮೆನ್ಷನ್ ಮಾಡ್ತೀನಿ. ಸರ್ಕಾರ ಎಲ್ಲೆಲ್ಲಿ ತಪ್ಪಿದೆ, ಎಲ್ಲೆಲ್ಲಿ ಎಡವಿದೆ, ಎಷ್ಟರ ಮಟ್ಟಿಗೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಿದೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಎಳೆಯಾಗಿ ಹೇಳಬೇಕು ನಾವು. ಯಾಕಂದರೆ ಇವರ ಪಾತ್ರ ಇಲ್ಲ ಅಂತಾರಲ್ಲ, ಸರ್ಕಾರವೇ ಪರ್ಮಿಷನ್ ಕೊಟ್ಟಿಲ್ವಾ ಪರ್ಮಿಷನ್? ಸರ್ಕಾರ ಹಲವಾರು ಪಾಯಿಂಟ್ಸ್ಗಳನ್ನು ಹಾಕಿ ಸರ್ಕಾರವೇ ಪರ್ಮಿಷನ್ ಕೊಟ್ಟಿದೆ. ಜೊತೆಗೆ ಇವ್ರಿಗೇನು ತಿಳುವಳಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಆಗಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಈಗ ಅಧಿಕಾರಿಗಳನ್ನೆಲ್ಲ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಪ್ರಶ್ನೆ ಬೇರೆ, ಒಂದಷ್ಟು ಇಂಟೆಲಿಜೆಂಟ್ ಜನಗಳು ಇದ್ದಿದ್ದರೆ ಸುತ್ತಮುತ್ತ ಈ ರೀತಿ ಸ್ಥಿತಿ ಆಗ್ತಿರಲಿಲ್ಲ. ಇಂಟೆಲಿಜೆಂಟ್ ಫೇಲ್ಯೂರ್ ಇದು. ಮೆಟ್ರೋದಲ್ಲಿ ಎಷ್ಟು ಜನ ಬಂದರು, ಎಲ್ಲೆಲ್ಲಿ ಜನ ಸೇರ್ತಾ ಇದ್ದಾರೆ, ಏನೇನಾಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾದಂಥವ್ರು ಯಾರು? ಎಲ್ಲದರ ವಿಫಲತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಮೂರು ಕಡೆಯಿಂದ ತನಿಖೆ. ಇವತ್ತು CID ತನಿಖೆ ಇವತ್ತಿನಿಂದ ಶುರುವಾಗ್ತಾ ಇದೆ. ಬೇರೆ ಬೇರೆ ಹಂತಗಳಲ್ಲಿ ತನಿಖೆ ಆಗುತ್ತೆ. 11 ಅಭಿಮಾನಿಗಳೇನು ಸತ್ರು, ಅದಕ್ಕೆ ಸಂಬಂಧಪಟ್ಟಂಗೆ CID ಅಧಿಕಾರಿಗಳು ತನಿಖೆ ಶುರು ಮಾಡ್ತಾ ಇದ್ದಾರೆ. ಶುಭನ್ವಿತಾ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ನಡೆಯುತ್ತೆ. ವಿಚಾರಣಾ ದಳದ SP ಶುಭನ್ವಿತಾ, ಕೇಸ್ನ ತನಿಖಾಧಿಕಾರಿಗಳಾಗಿ DYSP ಗೌತಮ್ ಇರ್ತಾರೆ. ಪುರುಷೋತ್ತಮ್ ಅವರನ್ನು ಕೂಡ ರಾಜ್ಯ ಸರ್ಕಾರ ನೇಮಿಸಿದೆ. ಕಾಲ್ತುಳಿತ ಉಂಟಾದ ಸ್ಥಳ CID ಪರಿಶೀಲನೆ ಮಾಡುತ್ತೆ. ನುಗ್ಗಲು ಉಂಟಾಗಿದ್ದಂಥ ಗೇಟ್ ನಂಬರ್ 7, 19, 18, 16, ಗೇಟ್ ನಂಬರ್ 21 ಗೇಟ್ ಬಗ್ಗೆನೂ ಕೂಡ ನಾನು ಸಾಕಷ್ಟು ಸಂಗತಿಗಳನ್ನು ಹೇಳಬೇಕು. ನಾನು ಇವತ್ತು ವೆರಿ ಇಂಪಾರ್ಟೆಂಟ್ ಸಂಗತಿಗಳಿವೆ. ಈ ಗೇಟ್ ಯಾರ ವ್ಯಾಪ್ತಿಗೆ ಬರ್ತವೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಯಾವಾಗ ಬೇಕಾ ಸಂದರ್ಭದಲ್ಲಿ KSCA ಗೇಟ್ ಹಾಕುತ್ತೆ, ಗೇಟ್ ಓಪನ್ ಮಾಡುತ್ತೆ ಅನ್ನುವಂಥ ಮನೋಭಾವನೆ ತುಂಬ ಜನಗಳಲ್ಲಿದೆ. ಇಲ್ಲ, KSCA ಗೇಟ್ ಇದೆಯಲ್ಲ, ಅದು ಸರ್ಕಾರದ ಸುಪರ್ದಿನಲ್ಲಿರುತ್ತೆ. ಗೊತ್ತಿರಲಿ ನಿಮಗೆ, ಸರ್ಕಾರದ ಅನುಮತಿ ಇಲ್ಲದೇ ತೆಗೆಯಂಗಿಲ್ಲ. KSCA ವ್ಯಾಪ್ತಿಗೆ ಯಾವ್ದು ಬರುತ್ತೆ? ಯಾರು ಮೆಂಬರ್ ಸ್ಟ್ಯಾಂಡ್ ಗೇಟ್ ಇದೆಯಲ್ಲ, ಅದೊಂದು ಮಾತ್ರ ಅವರ ವ್ಯಾಪ್ತಿಗೆ ಬರೋದು. ಇನ್ನುಳಿದದ್ದನ್ನು ನಿರ್ಧಾರ ಮಾಡುವಂಥದ್ದು ಸರ್ಕಾರ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಗೇಟ್ ಎಲ್ಲ ಬಡಗಣ ಕೂತ್ಕೊಂಡ್ರಲ್ಲಪ್ಪ. ಯಾಕೆ ಕೂತ್ಕೊಂಡಿದ್ರಿ? ತೆರಿಬೇಕಾಯ್ತು ಗೇಟನ್ನು. ಕೂತ್ಕೊಳ್ಳೋರು ಬಂದು ಕೂತ್ಕೊತಾ ಇದ್ರು. ಅವ್ರನ್ನ ಪೇರಿಸಿ ಅಧ್ವಾನ ಮಾಡಿ ಇಟ್ಟುಬಿಟ್ರು. ಅಧ್ವಾನ. ಸ್ಥಳ ಪರಿಶೀಲನೆ ಬಳಿಕ ಕಸ್ಟಡಿಗೆ ಪಡಿತಾರಂತೆ ಕೆಲವರನ್ನ. ಆರೋಪಿಗಳನ್ನು ಕಸ್ಟಡಿಗೆ ಕೇಳುತ್ತೆ CID ಅಧಿಕಾರಿಗಳು. ಸೋಮವಾರ 4 ಜನ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ. ನ್ಯಾಯಾಲಯಕ್ಕೆ ಅರ್ಜಿ ಹಾಕುತ್ತೆ CID ತಂಡ. ಇವತ್ತು ಸರ್ಕಾರಿ ರಜೆ, ನಾಳೆ ಭಾನುವಾರ, ಹಾಗಾಗಿ ಸೋಮವಾರ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯಲಾಗುತ್ತೆ. ಇದು ಸಂಗತಿ. ಯಾರ್ಯಾರು ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ ಅದರ ವಿವರಗಳನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ ನೋಡಿ, ಕಾಲ್ತುಳಿತ ಆಗಿದೆ, ಜನ ಸತ್ತಿದ್ದಾರೆ. ಸತ್ತ ಮೇಲೂ ಕೂಡ ಕಾರ್ಯಕ್ರಮ ಆಗಿದೆಯಲ್ಲ, ಕಂಟಿನ್ಯೂ ಆಗಿದೆಯಲ್ಲ, ಇದಕ್ಕೆ ಉತ್ತರ ಕೊಡುವಂಥವ್ರು ಯಾರು? ಅದಕ್ಕೆ ನಾನು ಹೇಳಿದೆ, ನಿನ್ನೆ ಶ್ಯಾಮ್ ಸುಂದರ್ ಆಡಿರುವಂಥ ಮಾತುಗಳು, ಕೋರ್ಟ್ ಅದನ್ನು ಆಲಿಸಿರುವಂಥ ರೀತಿ, ಇದೆಲ್ಲದನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ನೋ ಡೌಟ್ ಸರ್ಕಾರ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಿದೆ, ಸಂದೇಹನೇ ಇಲ್ಲ. ನೀವು ಇದನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಕ್ಸಿಟ್ ಗೇಟ್ ನೋಡಿ, ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್, ಅಲ್ಲಿ ಯಾವುದೂ ಕಾಲ್ತುಳಿತದ ಪ್ರಕರಣಗಳಾಗಿಲ್ಲ. ಎಕ್ಸಿಟ್ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತನೂ ತುಂಬ ಸ್ಪಷ್ಟವಾಗಿ ಹೇಳಬೇಕು. ಎಲ್ಲರೂ ಕೂಡ ಎಕ್ಸಿಟ್ ಗೇಟ್ನಿಂದ ಸುರಕ್ಷಿತವಾಗಿ ಹೊರಗಡೆ ಹೋಗಿದ್ದಾರೆ. ಅಲ್ಲಿಂದ ಹೊರಗಡೆ ಹೋಗ್ತಾರೆ ಅಂತಂದರೆ ಒಳಗಡೆ ಬರುವಂಥ ಪ್ರದೇಶಗಳು, ಅದರ ಜವಾಬ್ದಾರಿ ಯಾರ್ದು? ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಎಲ್ಲೆಲ್ಲಿ ಎಷ್ಟು ಜನ ಸೇರ್ತಾರೆ, ಏನು ಎತ್ತ, ಇಂಟೆಲಿಜೆನ್ಸ್, ಅದೆಲ್ಲದರ ವಿವರಗಳನ್ನು ಕೊಡಬೇಕು. ನೋಡಿ, ಪುನೀತ್ ರಾಜ್ಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ
ಎಲ್ಲ ವಿವರಗಳಿದ್ದು ಎಲ್ಲೆಲ್ಲಿ ಜನ ಗುಂಪು ಕೊಡ್ತಾ ಇದ್ದಾರೆ ಅದನ್ನು ಯಾರು ಕೊಡ್ತಾರೆ ಸರ್ಕಾರಕ್ಕೆ? KCA ತಗೊಂಡೋಗಿ ಕೊಡುತ್ತಾ ಅಥವಾ ಈ ಫ್ರಾಂಚೈಸಿಯವ್ರು ತಗೊಂಡೋಗಿ ಕೊಡ್ತಾರಾ? ಇಲ್ಲ, ಇಂಟೆಲಿಜೆನ್ಸೇ ಮಾಡಬೇಕಾ ಕೆಲಸವನ್ನು. ಇಷ್ಟು ಜನ ಸೇರ್ತಾ ಇದ್ದಾರೆ, ಇಷ್ಟು ಜನ ಗುಂಪು ಕೊಡ್ತಾ ಇದ್ದಾರೆ, ಮೆಟ್ರೋಗಳು ತುಂಬಿ ತುಳುಕ್ತಾ ಇವೆ, ಎಡವಟ್ಟುಗಳಾಗುವಂಥ ಸಾಧ್ಯತೆಗಳಿದೆ. ಯೋಚನೆ ಮಾಡಿ. ಇಲ್ಲಿ ಕಾಂಪಿಟೇಷನ್ ಇತ್ತಿಲ್ಲಿ. ಯಾರು ಮಿಂಚಬೇಕು, ಸ್ಟೇಜ್ ಮೇಲೆ ಯಾರು ಕರಿಬೇಕು, ಯಾರ್ಯಾರನ್ನು ಸೇರಿಸಬೇಕು.